ಕಾಲ ಹೋದ್ರು ಅವರು. ನಮ್ಮ ನಾದಿನಿಯರು ಇಬ್ಬರು ನಾದಿನ ಗಂಡವರು ಡ್ರೈವರು ಹೋಗಿದ್ರು. ಹೋಗ್ಬಿಟ್ಟು ಆಮೇಲೆ ಬೆಳಗ್ಗೆ ಜಾವ 5 ಗಂಟೆ 5 ನಿಮಿಷಕ್ಕೆ ನಾನು ಕಾಲ್ ಮಾಡಿದ್ದೀನಿ ಅವ್ರಿಗೆ. ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಧರ್ಮಸ್ಥಳದಾಗಿದ್ದೀವಿ, ಬರ್ತಾ ಇದ್ವಿ ಅಮ್ಮ, ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿರಿ ಅಂತ ಹೇಳ್ಬಿಟ್ಟು ನಾನು ಹೋದ್ನೆ ಅಷ್ಟೇ ಸರ್. ಕಾರವಾರಕ್ಕೆ ಹೋಗಿರೋದು ಅವ್ರಿಗೆ. ಕಾರವಾರ ಮುದ್ದು ತಗೊಂಡು ಬರೋಕ್ಕಂತ ಹೋಗಿದ್ದಾರೆ. ಆ ಕಾರಾಗನೂ ಮೆಡಿಷನ್ಗಳು ಇಂಜೆಕ್ಷನ್ಗಳು ಎಲ್ಲನೂ 5,000 ರೂಪಾಯಿ ಆಗೋ ಮೆಡಿಷನ್ನು ತಗೊಂಡ್ಬಂದು ಹೋಗಿದ್ದಾರೆ. ನಮ್ಮ ನಾದಿನಿ ಗಂಡನಿಗೆ ನಾರಾಯಣ ಸ್ವಾಮಿ ಸ್ವಲ್ಪ ಅವ್ರಿಗೆ 2 ವರ್ಷ ಹಿಂದೆ ಸೋಕಾಡ್ದಿತ್ತು. ಅದರಿಂದ ನಾವು ಊರಾಗಿದ್ರು, ಯಾರನ್ನ ಹೇಳ್ಬಿಟ್ಟು ಅಲ್ಲಿ ಹೋದ್ರೆ ಎಲ್ಲ ನಮ್ಮ ಮೇಲಾಗ್ತದೆ ಅಂತ ಅದೇ ಊರ್ದಾಗ ಹೋಗ್ಬಿಟ್ಟು ಬಂದವರು ಇದ್ರು. ಅವ್ರಿಗೆ ಮೇಲಾಗದೆ ಆಗದೆ. ಅದರಿಂದ ತಡಿ ನಾನು ಅಲ್ಲಿಗೆ ಹೋದ್ರೆ ನನಗೆ ಏನೋ ಸ್ವಲ್ಪ ಆತಿನ ಅಂತ. ಮಕ್ಕಳು ಎಳೆ ಮಕ್ಕಳು ಎಲ್ಲಾನು, ಇವ್ರಿಗೂ ಎಳೆ ಮಕ್ಕಳು, ಅವ್ರಿಗೂ ಎಳೆ ಮಕ್ಕಳು ಸರ್. 3 ಸರ್. ಒಂದು ಗಂಡು ಮಗು, 2 ಹೆಣ್ಮಕ್ಳು. ಇವ್ರಿಗೂ 2 ಹೆಣ್ಮಕ್ಳು, 1 ಗಂಡು ಮಗು ಇತ್ತು. ಇವಾಗ ಗಂಡು ಮಗು ಅದೇ ಸತ್ತ. ಹ್ಞೂ ಸರ್, ಯಾಕಂದ್ರೆ ಚಿಕ್ಕದಲ್ಲ ಕಾರು. ನನ್ನೂ ಹೋಗೋಣ ಅಂತ ಇದ್ರಿ, ನನ್ನೂ ಕರೆದಿದ್ರು. ನಾನು ನೆಕ್ಸ್ಟ್ ವಾರ ಹೋಗೋಣ ಅಂತ ನಾನು ತಡೆ ಮಾಡಿದೆ. ನಾನು ಹೋಗೋಕೆ ಅವಕಾಶ ಆಗಿಲ್ಲ. ನೆಕ್ಸ್ಟ್ ಶುಕ್ರವಾರ ಹೋಗೋಣ ಅಂತ ಹೇಳಿದ್ನಿ. 5 ಗಂಟೆ ಮಾಡಿದ್ನಿ ಸರ್. ನಾನು ಬರ್ತಾ ಇದ್ವಿ ಮಾವ ಅಂತ ಹೇಳಿದ್ರು ಅವರು. ಆಯ್ತಮ್ಮ, ದೇವನ ದರ್ಶನ ಮಾಡ್ಕೊಂಡು ಬರ್ರಮ್ಮ ಅಂತ ನಾನು ಹೇಳಿದ್ನಿ. ಅಷ್ಟೇ ನಮಗೆ ಗೊತ್ತಾಗುತ್ತೆ. ಹಾಂ, ನಾನು ಇವತ್ತು 5 ಗಂಟೆ 5:15 ಎದ್ದು 4:15 ಎದ್ದಿದ್ದೀನಿ ಸರ್. ಅಷ್ಟೊತ್ತಿನಲ್ಲಿ 5 ಗಂಟೆಗ 2 ನಿಮಿಷದಾಗ ನಾನು ಕಾಲ್ ಮಾಡಿದ್ನೆ. ತಡಿ, ಇವಾಗ ಎಲ್ಲಿ ಬರ್ತಾ ಇದ್ದಾರೆ ಏನು, ಎಲ್ಲನ ಆಲ್ಟಾನ ಇದಿಲ್ಲಿ. ರಾತ್ರಿ ಮುರುಡೇಶ್ವರಾಗ ಇದ್ರು, ಊಟ ಮಾಡ್ತಾ ಇದ್ರು. ಬರೋವಾಗ ಏನೋ ಧರ್ಮಸ್ಥಳ ಆಲ್ಟ ಆತಾರೆ ಅಂತ ಕೇಳಿದ್ನೆ. ಆಮೇಲೆ ನೋಡ್ಕೊಂಡು ಬೆಳಗಿನ ಜಾವ ಫೋನ್ ಮಾಡಿದಾಗ ಬರ್ತಾ ಇದ್ವಿ ಮಾಮ ಅಂತ ಹೇಳಿದ್ರು. ಕೆಡ್ತದ ದೇವ್ರ ದರ್ಶನ ಮಾಡ್ಕೊಂಡು ನಿಧಾನಾಗಿ ಬನ್ರಮ್ಮ ಅಂತ ಹೇಳಿದ್ರು. ಇಲ್ಲ ಸರ್, ಎಲ್ಲಿಗೂ ಹೋಗಿಲ್ಲ ಸರ್. ದೇವಸ್ಥಾನಕ್ಕೆ ಬರೋವಾಗ ಹಂಗೆ ಬರ್ಬೇಕಲ್ಲ, ಗೋಕರ್ಣದಿಂದ ಅದೇ ರೂಟ್ನಲ್ಲಿ ಬರ್ಬೇಕಾಗಿರೋದು. ದೇವ್ರ ದರ್ಶನ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಊಟ ಮಾಡ್ಕೊಂಡಿದ್ದಾರೆ, ನೈಟು ಊಟ ಮಾಡ್ಕೊಂಡು ಅಲ್ಲಿ ಬಿಟ್ಟಿದ್ದಾರೆ ಸರ್. ಇಲ್ಲ ಸರ್, ನಿದ್ದೆ ಅಂದ್ರೆ 2 ಡ್ರೈವರ್ಗಳೇ ಸರ್. ಏನು ಇವಾಗ ರವಿ ಅಂದ್ರೂ ಡ್ರೈವರೇನೆ, ಇವಾಗ ಬೇರೆ ಡ್ರೈವರು ಇದ್ರು. ಅಕಸ್ಮಾತ್ ನಿದ್ದೆ ಬಂದಿದ್ರು ಅಪ್ಪ ನೀನು ಸ್ವಲ್ಪ ಹೊತ್ತು ಓಡಿಸು, ನಾನು ಸ್ವಲ್ಪ ಹೊತ್ತು ಓಡಿಸ್ತೀನಿ ಅಂತ ಹೇಳ್ತಾ ಇರ್ಬೋದು. ಯಾಕಂದ್ರೆ ಇವಾಗ ಯಾರನ್ನು 2 ಡ್ರೈವರ್ ಇದ್ದಾಗ ನನ್ಗೆ ನಿದ್ದೆ ಬರ್ತಾ ಇದ್ದೆ, ನೀನು ಸ್ವಲ್ಪ ಹೊತ್ತು ಡ್ರೈವಿಂಗ್ ಮಾಡಬೇಕಪ್ಪ ಅಂತಾರೆ. ಇದು ಆಕಸ್ಮಿಕ ಆಗಿರೋದು ಸರ್. 2-3 ಫ್ಯಾಮಿಲಿಗಳು ಹೌದು ಸರ್. ಅದೇನ ನೀವೇ ಪಬ್ಲಿಕ್ ಹಂಗೆ ತೋರಿಸ್ಬಿಟ್ಟು ಆ ಎಳೆ ಮಕ್ಕಳಿಗೆ ಸ್ವಲ್ಪ ನೀವೇ ದಾರಿ ಮಾಡಿಕೊಡ್ಬೇಕು ಸರ್. ಹೌದು ಸರ್, ಯಾಕಂದ್ರೆ ಆ ಎಳೆ ಮಕ್ಕಳು ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.